ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, 2024ರಲ್ಲಿ ಮೋದಿ ಅಧಿಕಾರಕ್ಕೆ ಬಂದ್ರೆ ನಮ್ಮ ದೇಶದಲ್ಲಿ ಭಾರಿ ಬದಲಾವಣೆ ಆಗುತ್ತಾ? ಮೋದಿ ಸರ್ವಾಧಿಕಾರಿ ಆಗ್ತಾರ? ರಷ್ಯಾದಲ್ಲಿ ಪುತಿನ್ ನಡೆಸ್ತಿರೋ ಹಾಗೆ ಚುನಾವಣೆಗಳನ್ನ ನಡೆಸಿ ತನಗೆ ಎಷ್ಟು ಸೀಟು ಬೇಕೋ ಅಷ್ಟು ಸೀಟ್ಗಳನ್ನ ಅವರೇ ತೆಗೆದುಕೊಂಡು ಬಿಡ್ತಾರ? ಆ ನಂತರ ನಮ್ಗೆಲ್ಲ ವೋಟ್ ಹಾಕೋದಕ್ಕೆ ಸಾಧ್ಯವೇ ಆಗೋದಿಲ್ವಾ? ಇಂತಹ ಹಲವು ಪ್ರಶ್ನೆಗಳು ಹೇಳೋದಕ್ಕೆ ಕಾರಣ ಆಗ್ತಾ ಇರೋದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಆಡಿರೋ ಮಾತುಗಳು. ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಅನುಮಾನ ಬಂದಿರೋದಾದ್ರೂ ಏಕೆ? ಇಲ್ಲಿ ಖರ್ಗೆ ಅವರು ಹೀಗೆ ಹೇಳೋದ್ರ ಮೂಲಕ ಏನು ಸಾಧಿಸೋದಕ್ಕೆ ಹೊರಟಿದ್ದಾರೆ? ನಮ್ಮ ಭಾರತದಲ್ಲಿ ಆ ರೀತಿ ಸರ್ವಾಧಿಕಾರಿ ಧೋರಣೆ ಸಾಧ್ಯ ಆಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಜನವರಿ 29ನೇ ತಾರೀಕು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒಡಿಶಾದಲ್ಲಿ ಮಾಧ್ಯಮಗಳ ಮುಂದೆ ಮಾತಾಡಿದ್ದಾರೆ. ಅಲ್ಲಿ ಅವರು ಆಡಿರೋ ಮಾತುಗಳಿಗೆ ಒಂದಷ್ಟು ಮಂದಿ ಹೌದೌದು ಅಂತ ತಲೆ ತೂಗಿದ್ರೆ, ಇನ್ನಷ್ಟು ಮಂದಿ ಇವೆಲ್ಲ ಆಗ್ತಾವೇನ್ರಿ, ಚುನಾವಣೆ ಬಂತು ಅಂತ ಹಿಂಗೆಲ್ಲ ವರಾತ ತೆಗಿತಾ ಇದ್ದಾರೆ ಅಂತ ಕಾಂಗ್ರೆಸ್ ಪಕ್ಷವನ್ನ ಬೈಕೊಳ್ತಾ ಇದ್ದಾರೆ. ಇಷ್ಟಕ್ಕೂ ಅಲ್ಲಿ ಖರ್ಗೆ ಹೇಳಿರೋದೇನು ಅನ್ನೋದನ್ನ ನೋಡಿದ್ರೆ, ಈ ಬಾರಿ ಅಂದ್ರೆ 2024ರಲ್ಲಿ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಪ್ರಧಾನಿ ಆದ್ರೆ ಅವರು ಚುನಾವಣಾ ನೀತಿಯನ್ನೇ ಬದಲಿಸಿ ಬಿಡೋ ಸಾಧ್ಯತೆ ಇರುತ್ತೆ. ನಮಗೆ ವೋಟ್ ಹಾಕುವ ಅಧಿಕಾರವೇ ಇಲ್ಲದಂತಾಗುತ್ತೆ. ಮೋದಿ ಸರ್ವಾಧಿಕಾರಿ ಆಗ್ತಾರೆ. ಅವರು ರಷ್ಯಾದಲ್ಲಿ ಪುತಿನ್ ಹಾಗೂ ಚೈನಾದಲ್ಲಿ ಕ್ಸಿ ಜಿನ್ಪಿಂಗ್ ಮಾಡ್ತಾ ಇರೋ ಹಾಗೆ ಚುನಾವಣೆಗಳನ್ನ ಮಾಡಿ ಸಾಯೋವರೆಗೂ ಅಧಿಕಾರದಲ್ಲಿ ಇರ್ತಾರೆ. ಸಂವಿಧಾನಕ್ಕೆ ತಿದ್ದುಪಡಿ ತರ್ತಾರೆ. ಹೀಗಾಗಿ ಈ ಬಾರಿ ವೋಟ್ ಹಾಕುವಾಗ ಎಚ್ಚರ ಅನ್ನೋ ಮಾತುಗಳನ್ನ ಖರ್ಗೆ ಹೇಳಿದ್ದಾರೆ. ಇದು ಪಕ್ಕಾ ಚುನಾವಣಾ ಭಾಷಣ. ಈ ಹಿಂದೆ ಸಾಕಷ್ಟು ನಾಯಕರು ಈ ರೀತಿ ಮಾತುಗಳನ್ನ ಆಡಿದ್ದಾರೆ. ಅದಕ್ಕೆ ಖರ್ಗೆ ಹೊಸ ಸೇರ್ಪಡೆ ಅಷ್ಟೇ. ಗೆಳೆಯರೆ, ನಾವಿಲ್ಲಿ ಮೋದಿ ಅದನ್ನ ಮಾಡ್ತಾರೆ ಇದನ್ನ ಮಾಡ್ತಾರೆ ಅಂತ ಹೇಳಿರೋದು ಯಾರು ಅನ್ನೋದನ್ನ ಮೊದಲು ಗಮನಿಸಬೇಕು. ಕಾಂಗ್ರೆಸ್ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಈ ಮಾತನ್ನ ಹೇಳ್ತಾ ಇದ್ದಾರೆ. ಕೇವಲ 3 ಬಾರಿ ಕಂಟಿನ್ಯೂ ಆಗಿ ಪ್ರಧಾನಿ ಆದ್ರೆ ಹಿಂಗೆಲ್ಲ ಮಾಡ್ತಾರೆ ಅಂತ ಅಂದುಕೊಂಡ್ರೆ ಕಾಂಗ್ರೆಸ್ ಕೂಡ ಇದನ್ನ ಮಾಡಬಹುದಿತ್ತಲ್ವಾ? ಈಗ ನೋಡಿ, 1947ರಿಂದ 1977ರವರೆಗೂ ದೆಹಲಿಯ ಗದ್ದುಗೆ ಕಾಂಗ್ರೆಸ್ ಕೈನಲ್ಲೇ ಇತ್ತು. ಅಲ್ಲಿ ನೆಹರು ಹಾಗೂ ಇಂದಿರಾ ಗಾಂಧಿ ಅತಿ ಹೆಚ್ಚು ಅವಧಿಗೆ ಪ್ರಧಾನಿಗಳಾಗಿದ್ರು. ಇಂದಿರಾ ಗಾಂಧಿ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನೇ ಹೇರಿದ್ರು. ವಿಪಕ್ಷಗಳ ನಾಯಕರನ್ನ ಜೈಲಿಗೆ ಹಾಕಲಾಯ್ತು. ಪತ್ರಿಕಾ ಸ್ವಾತಂತ್ರ್ಯವನ್ನ ಕಿತ್ಕೊಳ್ಳಾಯ್ತು. ಅವತ್ತು ಇಂದಿರಾ ಗಾಂಧಿ ಮನಸ್ಸು ಮಾಡಿದ್ರೆ ಆಕೆ ಅವತ್ತೇ ಸರ್ವಾಧಿಕಾರಿಯಾಗಿ ಬದಲಾಗಿ ಬಿಡಬಹುದಾಗಿತ್ತು. ಆದ್ರೆ ಅಲ್ಲಿ ಹಾಗಾಗ್ಲಿಲ್ಲ. 2 ವರ್ಷಗಳ ಬಳಿಕ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿಯನ್ನ ತೆಗೆದ್ರು. ದೇಶದಲ್ಲಿ ಚುನಾವಣೆಗಳು ನಡೆದವು. ಆ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ದೆಹಲಿಯಲ್ಲಿ ಗದ್ದುಗೆಯನ್ನ ಹಿಡಿದಿತ್ತು. ಅವತ್ತು ಇಂದಿರಾ ಗಾಂಧಿ ಕೈನಲ್ಲೇ ಸರ್ವಾಧಿಕಾರಿ ಆಗೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಹಾಗಿದ್ಮೇಲೆ ಇವತ್ತು ಮೋದಿ ಸರ್ವಾಧಿಕಾರಿಯಾಗಿ ಬದಲಾಗೋದಕ್ಕೆ ಸಾಧ್ಯ ಆಗುತ್ತಾ? ಅವತ್ತು ದೇಶದಲ್ಲಿ ಎಂತ ಪರಿಸ್ಥಿತಿ ಇತ್ತು? ಒಂದು ಕಂಬವನ್ನ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮಾಡಿದ್ರು ಕೂಡ ಜನ ವೋಟ್ ಹಾಕಿ ಗೆಲ್ಲಿಸ್ತಾ ಇದ್ರು. ಅಂತಹ ಕಾಂಗ್ರೆಸ್ ಸಂವಿಧಾನವನ್ನ ಬದಲಾಯಿಸಿ ಸರ್ವಾಧಿಕಾರಿಯಾಗಿ ವರ್ತಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅಂತದ್ರಲ್ಲಿ ಇಡೀ ಜಗತ್ತನ್ನೇ ಬೆರಳ ತುದಿಗಳಲ್ಲಿ ಇಟ್ಟುಕೊಂಡಿರೋ ಈ ಸಂದರ್ಭದಲ್ಲಿ ಅದು ಸಾಧ್ಯ ಆಗುತ್ತಾ? ಭಾರತದ ಜನರೇನು ದಡ್ರ ಅಥವಾ ಮೋದಿ ಹೇಳಿದ ಹಾಗೇನೆ ಕೇಳ್ತಾ ಇದೆಯಾ? ಗೆಳೆಯರೆ, ನಮ್ಮ ಭಾರತ ಯಾವತ್ತಿದ್ರೂ ಗ್ರೇಟೆ. ನಮ್ಮ ದೇಶ ಒಕ್ಕೂಟ ವ್ಯವಸ್ಥೆಯನ್ನು ಹೊಂದಿದೆ. ಆ ಒಕ್ಕೂಟ ವ್ಯವಸ್ಥೆಯನ್ನ ಅಲುಗಾಡಿಸೋದಕ್ಕೆ ಪ್ರಯತ್ನ ಪಟ್ರೆ ದೇಶದಲ್ಲಿ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತವೆ. ಸಾಕಷ್ಟು ಜನ ಬೀದಿಗಿಳಿದು ಪ್ರತಿಭಟನೆಗಳನ್ನ ಮಾಡ್ತಾರೆ. ಅಲ್ಲದೆ ರಾಜ್ಯಗಳಲ್ಲಿನ ಪಕ್ಷಗಳು ಕೇಂದ್ರದ ನಿಲುವಿನ ವಿರುದ್ಧ ನಿಲ್ಲುತ್ತವೆ. ಹೀಗಾಗಿ ದೇಶದಲ್ಲಿ ಕಾನೂನು ಸುವ್ಯವಸ್ಥೆಯ ಸಮಸ್ಯೆ ಹೆಚ್ಚಾಗುತ್ತೆ. ಹೀಗೇನಾದ್ರೂ ಆದ್ರೆ ಭಾರತ ಆರ್ಥಿಕವಾಗಿ ಮುಂದುವರಿತಿದೆಯಲ್ಲ, ಅದರ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. ಒಂದು ವೇಳೆ ಹಾಗೇನಾದರೂ ಆದರೆ ಸಾಮಾನ್ಯ ಜನ ಕೂಡ ಅಲ್ಲಿ ದಂಗೆ ಹೇಳ್ಬೋದು. ಅಲ್ಲದೆ ಈ ಪರಿಸ್ಥಿತಿಯನ್ನು ಉಪಯೋಗಿಸಿಕೊಂಡು ವಿದೇಶಿ ಶಕ್ತಿಗಳು ದೇಶ ಒಡೆಯುವ ಕೆಲಸವನ್ನ ಕೂಡ ಮಾಡುತ್ತೆ. ಈ ಎಲ್ಲ ಅಂಶಗಳು ಕೂಡ ದೇಶ ಆಳುವವರಿಗೆ ಚೆನ್ನಾಗಿ ಗೊತ್ತಿವೆ. ಹೀಗಾಗಿ ಅಲ್ಲಿ ಚುನಾವಣೆಯನ್ನು ನಿಷೇಧಿಸುವ, ಒಂದು ದೇಶ ಒಂದು ಪಕ್ಷ ಅನ್ನೋ ಕಾನೂನುಗಳನ್ನ ಜಾರಿಗೆ ತರೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಒಂದು ದೇಶ ಒಂದು ಚುನಾವಣೆಯಂತಹ ಕಾನೂನುಗಳನ್ನ, ಸಮಾನ ನಾಗರಿಕ ಸಂಹಿತೆಯನ್ನ ಜಾರಿಗೆ ತರಬಹುದು. ಅದನ್ನ ಬಿಟ್ಟು ಮೋದಿ ಸರ್ವಾಧಿಕಾರಿಯಾಗಬಹುದು ಅನ್ನೋದು ಸತ್ಯಕ್ಕೆ ದೂರವಾಗಿರುವಂತಹ ಮಾತು. ಇನ್ನು ಭಾರತದ ಜನ ಕೂಡ ಬುದ್ಧಿವಂತರು. ಅವರಿಗೆ ಯಾರನ್ನ ಆರಿಸಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಸದ್ಯ ಮೋದಿ ಅವರಿಗೆ ಪರ್ಯಾಯವಾಗಿ ಯಾವುದೇ ನಾಯಕತ್ವ ಜನರ ಮುಂದಿಲ್ಲ. ಒಂದು ವೇಳೆ ಪರ್ಯಾಯ ನಾಯಕತ್ವ ಸಿಕ್ಕಿದ್ರೆ ಆ ನಾಯಕ ಮೋದಿಗಿಂತಲೂ ಚೆನ್ನಾಗಿ ದೇಶವನ್ನ ಮುನ್ನಡೆಸ್ತಾರೆ ಅಂತ ಆದ್ರೆ ಜನ ಅವರನ್ನೇ ಆಯ್ಕೆ ಮಾಡ್ತಾರೆ. ಸೊ ಇಲ್ಲಿ ಸರ್ವಾಧಿಕಾರಿತನದ ಪ್ರಶ್ನೆಯೇ ಬರೋದಿಲ್ಲ. ಇನ್ನು ಮೋದಿ ಸರ್ವಾಧಿಕಾರಿ ಆಗೇ ಬಿಟ್ರು ಅನ್ಕೊಳ್ಳೋಣ. ಆದ್ರೆ ಅದು ಎಷ್ಟು ದಿನ ಉಳಿಯುತ್ತೆ? ಭಾರತ ಪ್ರಜಾಪ್ರಭುತ್ವದ ನೆಲೆಯಲ್ಲಿ ನಿಂತಿದೆ. ಅದಕ್ಕೆ ಮೋದಿ ಧಕ್ಕೆ ತರ್ತಾರೆ ಅಂದ್ರೆ ಜನ ಅವರನ್ನು ಕೂಡ ವಿರೋಧಿಸ್ತಾರೆ.
ಆದರೆ ಆ ರೀತಿ ಮೋದಿ ಮಾಡೋದಿಲ್ಲ ಅನ್ನೋದು ಜನರ ನಂಬಿಕೆ. ಒಂದು ವೇಳೆ ಹಾಗೇನಾದ್ರೂ ಆದ್ರೆ ಜನ ಬೀದಿಗಿಳಿತಾರೆ, ಆಗ ಮೋದಿ ಅಧಿಕಾರದಿಂದ ಇಳಿಯಲೇಬೇಕಾಗತ್ತೆ. ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇರೋ ಹಾಗೆ ಆಗೋದು ತುಂಬಾನೇ ಕಷ್ಟದಾಯಕ ಕೆಲಸ. ಇಲ್ಲಿ ಕಾಂಗ್ರೆಸ್ ಹೀಗೆ ಹೇಳೋದ್ರ ಮೂಲಕ ಒಂದಷ್ಟು ಮತಗಳನ್ನ ತನ್ನ ಕಡೆಗೆ ಸೆಳೆಯುವ ಕಸರತ್ತನ್ನ ನಡೆಸ್ತಾ ಇದೆ. ಇದೆಲ್ಲ ಚುನಾವಣೆಯ ಭಾಗ. ಸೊ ನಾವಿಲ್ಲಿ ಖರ್ಗೆ ಅವರು ಹೇಳಿದ ಹಾಗೆ ಆಗಿಬಿಡುತ್ತೆ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಹಾಗಂತ ದೇಶದಲ್ಲಿ ಒಂದಷ್ಟು ಬದಲಾವಣೆಗಳು ಆಗೋದೇ ಇಲ್ಲ ಅಂತಲೂ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲದಕ್ಕೂ ಕಾಲವೇ ಉತ್ತರಿಸಬೇಕು. ಇದು ಗೆಳೆಯರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮೋದಿ ಅವರ ಆಳ್ವಿಕೆಯ ಬಗ್ಗೆ ಹೇಳಿರುವ ಮಾತುಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.